ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು, ಡೈರೆಕ್ಟ್ ಕಸ್ಟಮರ್ ಹತ್ರ ತಗೊಂಡ್ರೆ ಕಡಿಮೆ ಸಿಗುತ್ತೆ, ಡೈರೆಕ್ಟ್ ಕಸ್ಟಮರ್ ಹತ್ರ ಹೋಗಿ ಮಾತಾಡೋಣ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಗಾಡಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಸಂಪ್ಷನ್ ಅಲ್ಲೇ ತುಂಬಾ ಜನ ಇರ್ತಾರೆ. ನೀವು ಆ ತರನೇ ಇದ್ದೀರಾ? ಡೈರೆಕ್ಟ್ ಕಸ್ಟಮರ್ ಹತ್ರ ತಗೊಂಡ್ರೆ ಏನಾಗುತ್ತೆ, ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದೆಯಾ ಎಲ್ಲ ಗೊತ್ತಿರೋದಿಲ್ಲ, ಯಾವ ತರ ಟ್ರಾಫಿಕ್ ಫೈನ್ಸ್ ಇದೆಯಾ, ಫ್ಲಡ್ ಆಗಿದೆಯಾ, ಸರ್ವಿಸ್ ಹಿಸ್ಟ್ರಿ ಇದೆಯಾ ಅಂತ ಗೊತ್ತಿರೋದಿಲ್ಲ. ಕಸ್ಟಮರ್ ಇವತ್ತು ನಿಮ್ಗೆ ಗಾಡಿ ಸೇಲ್ ಮಾಡ್ತಾನೆ, ನಾಳೆ ದಿನ ಬೆಂಗಳೂರಲ್ಲಿ ಇರ್ತಾನೋ ಇಲ್ಲ ಊರ್ ಬಿಟ್ಟು ಹೋಗಿರ್ತಾನೋ ನಿಮ್ಗೆ ಒಂಚೂರು ಗೊತ್ತಾಗೋದಿಲ್ಲ. ಆ ತರ ಇದ್ದಾಗ ಏನಾಗುತ್ತೆ, ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದನ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ಒಬ್ಬ ರೆಪ್ಯೂಟೆಡ್ ಡೀಲರ್ ಹತ್ರ ಜಾಸ್ತಿ ದಿನದಿಂದ ಜಾಸ್ತಿ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋ ಹತ್ರದಿಂದ ತಗೊಂಡ್ರೆ ಏನಾಗುತ್ತೆ, ಅವರೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಗಾಡಿನೆಲ್ಲ ನೀಟಾಗಿ ಚೆಕ್ ಮಾಡಿ ಅದ್ರ ಮೇಲೆ ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಕಸ್ಟಮರ್ಸ್ ನ ಲಾಂಗ್ ಟರ್ಮ್ ನೋಡೋ ಅಂತ ಡೀಲರ್ಸ್ ಇದ್ರೆ ಅವ್ರು ನಿಮ್ಗೆ ನೆಕ್ಸ್ಟ್ ರಿಪೀಟೆಡ್ ಆಗಿ ಕಸ್ಟಮರ್ ಬರ್ಲಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ತರನೇ ನಮ್ಮ ಒಂದು ವಿಟ್ರಸ್ಟ್ ಯೂಸ್ ಕಾರ್ ಶೋರೂಮ್ ನ ಒಂದು ಸಂಸ್ಥೆ, ಈ ಕಾರ್ ಶೋರೂಮ್ ಅನ್ನೋದು ಕೇರ್ಪುರಂ ನಲ್ಲಿದೆ. ನಾನು ಆ ಒಂದು ಸಂಸ್ಥೆಯ ಪ್ರೊಪ್ರೈಟರ್ ಆಗಿ ಇದ್ದೀನಿ, ವೇದಾಂತಾಚಾರಿ ಅಂತ ಇದೆ ನನ್ನ ಹೆಸರು. ನಾನು 13 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದು. ಸೊ ದಟ್ ನಿಮಗೆ ಕ್ವಾಲಿಟಿ ಕಾರ್ಸ್ ಬೇಕು, ಟ್ರಸ್ಟ್ ವರ್ತಿ ಬೇಕು, ವಿತ್ ಸರ್ವಿಸ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡೆಡ್ ಇರೋಂಥ ಗಾಡಿ ಬೇಕು ಅಂದ್ರೆ ನಮ್ಮ ಹತ್ರ ಸಿಗುತ್ತೆ. ನಮ್ಮನ್ನ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಯಾರೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನೋಡ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.